ಪಾಕಿಸ್ತಾನಕ್ಕೆ ನೆರವು ನೀಡಿದಂಥ ಟರ್ಕಿ ವಿಚಾರದಲ್ಲಿ ಈಗ ಬಹುದೊಡ್ಡ ನಿರ್ಧಾರವನ್ನ ದೇಶದ ಜನ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಕಾರಣ ಒಂದು ಪಾಠ ಕಲಿಸುವ ವಿಚಾರದಲ್ಲಿ ಸಂಕಷ್ಟದ ಸಮಯದಲ್ಲಿ ಭಾರತ ಸಹಾಯವನ್ನ ಮಾಡಿತ್ತು ಅವರಿಗೆ ಟರ್ಕಿಗೆ, ಅದನ್ನು ಮರೆತೋಗ್ಬಿಟ್ಟಿದೆ. ಭಾರತದ ಉಪಕಾರಕ್ಕೆ ಅಪಕಾರವನ್ನ ಬಗೆದಿದ್ದು ಟರ್ಕಿ ದ್ರೋಹ ಮಾಡ್ತು. ಸೊ ಬಾಯ್ಕಾಟ್ ಗಿರಿಕಿಯಲ್ಲಿ ಈಗ ಟರ್ಕಿ ಇದೆ, ಶಾಕ್ ಮೇಲೆ ಶಾಕ್ ಬೀಳ್ತಾ ಇದೆ. ಇಸ್ತಾಂಬುಲ್ ವಿವಿಯೊಂದಿಗಿನ ಕಾನ್ಪುರ ವಿವಿ ಒಪ್ಪಂದ ಕೂಡ ರದ್ದಾಗಿದೆ ಈಗ. ಸೊ ಟರ್ಕಿ ಬ್ಯಾನ್ ಅಭಿಯಾನ ಬೆನ್ನಲ್ಲೇ ಈ ಒಪ್ಪಂದ ರದ್ದಾಗಿದೆ. ಜೆಎನ್ಯು ಕೂಡ ಒಪ್ಪಂದ ಮಾಡಿಕೊಂಡಿತ್ತು, ಅದನ್ನು ಕೂಡ ರದ್ದು ಮಾಡಿಕೊಂಡಿದ್ರು. ಈಗ ಕಾನ್ಪುರ ವಿವಿ ಕೂಡ ಈಗ ಒಪ್ಪಂದವನ್ನು ರದ್ದು ಮಾಡಿಕೊಳ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಇಸ್ತಾಂಬುಲಲ್ಲಿರುವಂಥ ವಿವಿಯೊಂದಿಗೆ ಏನು ಒಪ್ಪಂದವನ್ನು ಮಾಡಿಕೊಂಡಿದ್ರು. ಸೊ ಎಜುಕೇಷನಲ್ಲಿ ಯೂನಿವರ್ಸಿಟಿಗಳ ಮಧ್ಯದಲ್ಲಿ ನಡೆಯುತ್ತೆ, ದೇಶಗಳ ನಡುವೆ, ನಿಮ್ಗೆ ಇಲ್ಲೇ ಇದ್ದಾಗಲೂ ಕೂಡ ನಡೆಯುತ್ತೆ, ದೇಶದ ಒಳಗೂ ಕೂಡ. ಸೊ ಆ ಒಪ್ಪಂದಗಳನ್ನು ಈಗ ರದ್ದು ಮಾಡಿಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ನಮ್ಮ ಶತ್ರು ರಾಷ್ಟ್ರದ ಜೊತೆಗೆ ನೀವು ಅದಕ್ಕೆ ಸಹಾಯಕ್ಕೆ ನಿಂತ್ಕೊಳ್ತೀರ, ನಾವು ಅವ್ರಿಗೆ ಜೊತೆಗೆ ಏನಾದರೂ ಹೋರಾಟ ಮಾಡಬೇಕಾದ್ರೆ ನೀವು ಈ ಥರ ಸಹಾಯ ಮಾಡೋದಾದರೆ ನಿಮ್ಮ ಜೊತೆಗೆ ಯಾಕೆ ನಾವು ಒಪ್ಪಂದ ಮಾಡ್ಕೊಳ್ಬೇಕು, ನಿಮ್ಮ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಈಗ ಹೇಳ್ತಾ ಇದ್ದಾರೆ. ಬಟ್ ಈ ವಿಚಾರದಲ್ಲಿ ಈಗ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷಗಳೇನಾದರೂ ನಡೀತಾ ಇದ್ದರೆ ಅವ್ರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ, ಅದಿದ್ದೇ ಇರುತ್ತೆ, ಅದನ್ನು ಫೇಸ್ ಮಾಡಲೇಬೇಕಾಗತ್ತೆ. ಬಟ್ ಈಗ ಸದ್ಯಕ್ಕಂತೂ ಜೆಎನ್ಯು ಆಯಿತು, ಈಗ ಕಾನ್ಪುರ ವಿವಿ ಕೂಡ ಒಪ್ಪಂದವನ್ನು ರದ್ದು ಮಾಡಿಕೊಂಡಿದೆ. ನನ್ನ ಸಹೋದ್ಯೋಗಿ ಈಗ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಬಹಳ ಮುಖ್ಯವಾಗಿರುವಂಥದ್ದು ಟರ್ಕಿಗೆ ಪಾಠವನ್ನು ಕಲಿಸೋಕೆ ಇಡೀ ದೇಶದ ಜನತೆ ಈಗ ದೊಡ್ಡ ಅಭಿಯಾನವನ್ನು ಶುರು ಮಾಡಿಕೊಂಡಿದ್ದಾರೆ. ಅದರಲ್ಲಿರುವಂತಹ ಅಲ್ಲಿಂದ ಬರುವಂಥ ಪ್ರಾಡಕ್ಟ್ಗಳನ್ನು ಯಾವುದನ್ನು ಕೂಡ ಬಳಕೆ ಮಾಡೋದು ಬೇಡ, ನಾವು ಬ್ಯಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸರ್ಕಾರ ಮಾಡದೇ ಇದ್ರು ಕೂಡ. ಬಟ್ ಈಗ ವಿಶ್ವವಿದ್ಯಾಲಯಗಳು ಹೇಗೆ ಹೆಜ್ಜೆಯನ್ನು ಇಡ್ತಾ ಇದ್ವಿ, ಈಗ ಯಾವ್ಯಾವ ವಿಶ್ವವಿದ್ಯಾಲಯಗಳು ಈ ಒಪ್ಪಂದವನ್ನು ರದ್ದು ಮಾಡ್ಕೊಳ್ತಾ ಇವೆ, ಏನು ಒಪ್ಪಂದಗಳು ಅಂತಂದರೆ ಏನಿರುತ್ತೆ ವಿಶ್ವವಿದ್ಯಾಲಯಗಳ ನಡುವೆ? ಅರುಣ್, ಬಹಳ ಪ್ರಮುಖವಾಗಿ ವಿಶ್ವವಿದ್ಯಾಲಯಗಳ ನಡುವಿನ ಒಪ್ಪಂದಗಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ಕ್ಯಾಂಪಸ್ ಎಲೆಕ್ಷನ್ಗಳಿಂದ ಹಿಡಿದು ಬೇರೆ ಬೇರೆ ಕಾಂಬಿನೇಷನ್ಗಳು ಅಥವಾ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಅಲ್ಲಿಗೆ ಕಳಿಸ್ಕೊಡುವಂಥದ್ದು ಅಥವಾ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಸಿ ಅವರಿಗೆ ಎಜುಕೇಷನ್ ಅನ್ನು ಕೊಡುವಂಥದ್ದು, ಈ ರೀತಿಯಾದಂಥ ಒಂದಷ್ಟು ಒಪ್ಪಂದಗಳು ಸಾಮಾನ್ಯವಾಗಿ ಆಯಾ ಯೂನಿವರ್ಸಿಟಿಗಳ ಮಧ್ಯೆ ಆಗಿರುತ್ತೆ. ಅದೇ ರೀತಿಯಾದಂತಹ ಒಪ್ಪಂದ ಇಸ್ತಾನ್ಬುಲ್ ಯೂನಿವರ್ಸಿಟಿ ಜೊತೆಗೆ ಕಾನ್ಪುರ ಯೂನಿವರ್ಸಿಟಿಯ ನಡುವೆ ಆಗಿತ್ತು. ಈಗ ಆ ಯೂನಿವರ್ಸಿಟಿ ನಡುವೆ ಆಗಿದ್ದಂಥ ಒಪ್ಪಂದವನ್ನು ಖುದ್ದು ಯೂನಿವರ್ಸಿಟಿ ಬ್ರೇಕ್ ಮಾಡ್ತಾ ಇದೆ. ಕಾರಣ ಇಷ್ಟೇ, ಗೊತ್ತಿರುವಂಥ ವಿಚಾರವೇ, ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಒಂದಷ್ಟು ಬೆಳವಣಿಗೆಗಳಲ್ಲಿ ಪಾಕಿಸ್ತಾನಕ್ಕೆ ನೇರವಾಗಿಯೇ ಬೆಂಬಲ ಕೊಟ್ಟಂತಹ ಟರ್ಕಿಗೆ ಒಂದಷ್ಟು ಬುದ್ಧಿಯನ್ನು ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಹಂತವಾಗಿ ಒಂದೊಂದೇ ರೀತಿಯಲ್ಲಿ ಒಂದೊಂದೇ ಭಾಗದಲ್ಲಿ ಟರ್ಕಿಗೆ ಬುದ್ಧಿಯನ್ನು ಕಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಕೇವಲ ವಿಶ್ವವಿದ್ಯಾನಿಲಯಗಳ ವಿಚಾರದ ಮಾತ್ರ ಅಲ್ಲ, ವ್ಯಾಪಾರ ವಹಿವಾಟಿನಲ್ಲೂ ಕೂಡ ಟರ್ಕಿಯ ಆ ಒಂದಷ್ಟು ಪ್ರಾಡಕ್ಟ್ಗಳೇನಿರುತ್ತೆ ಅವುಗಳನ್ನು ವಿರೋಧ ಮಾಡೋದ್ರ ಮುಖಾಂತರವಾಗಿ, ಅವುಗಳನ್ನು ದೂರ ಇಡೋದ್ರ ಮುಖಾಂತರವಾಗಿ, ಕಂಪ್ಲೀಟ್ ಆಗಿ ಬಹಿಷ್ಕಾರ ಹಾಕೋದ್ರ ಮುಖಾಂತರವಾಗಿ ಅವುಗಳ ಬಳಕೆ ಮಾಡದೇ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸಿದ್ಧತೆಯನ್ನು ಭಾರತ ಮಾಡಿಕೊಂಡಿದೆ. ಅದರ ಪ್ರಕಾರವಾಗಿ ಭಾರತೀಯರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಹೆಜ್ಜೆಯನ್ನು ಇಟ್ಟಿರುವಂತಹ ಕಾರಣಕ್ಕಾಗಿ ಇವತ್ತು ಕಂಪ್ಲೀಟ್ ಆಗಿ ಟರ್ಕಿಯನ್ನು ವಿರೋಧಿಸಿ ಜೊತೆಗೆ ಆ ಪ್ರಾಡಕ್ಟ್ಗಳನ್ನು ಬಹಿಷ್ಕಾರ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅದಾದ ಬಳಿಕ ಈಗ ಯೂನಿವರ್ಸಿಟಿಗಳ ವಿಚಾರ, ಯೂನಿವರ್ಸಿಟಿ ಕೂಡ ಇದೇ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದೆ. ಈಗ 2 ದಿನದ ಹಿಂದಷ್ಟೇ ಜೆಎನ್ಯು ಕೂಡ ಇಂತಹದ್ದೇ ನಿರ್ಧಾರವನ್ನು ಕೈಗೊಂಡಿತ್ತು. ಅದಾದ ಬಳಿಕ ಈಗ ಕಾನ್ಪುರ ಯೂನಿವರ್ಸಿಟಿ ಕೂಡ ಇಂತಹದ್ದೇ ನಿರ್ಧಾರಕ್ಕೆ ಬಂದಿದೆ. ಈ ಮೂಲಕವಾಗಿ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಬರ್ತಾ ಇದ್ರು, ಇಲ್ಲಿರುವಂಥವ್ರು ಅಲ್ಲಿಗೆ ಹೋಗುವಂಥ ವ್ಯವಸ್ಥೆಗಳಾಗ್ತಾ ಇತ್ತು. ಒಂದಷ್ಟು ಕೋರ್ಸ್ಗಳಲ್ಲಿ ಯಾರಿಗೆಲ್ಲ ಯಾವ್ಯಾವ ಕೋರ್ಸ್ಗಳು ಇಲ್ಲಿ ಸಿಗದೇ ಇರುವಂಥದ್ದು ಅಲ್ಲಿ ಸಿಗ್ತಾ ಇತ್ತು. ಈ ರೀತಿಯಾದಂಥ ಒಂದಷ್ಟು ಬದಲಾವಣೆಗಳನ್ನು ಎಕ್ಸ್ಚೇಂಜನ್ನು ಮಾಡಿಕೊಳ್ಳುವಂಥ ಕೆಲಸ ಆಗ್ತಾ ಇತ್ತು. ಈಗ ಅವೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ನಿಲ್ಲಿಸೋದ್ರ ಮುಖಾಂತರವಾಗಿ ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಯಾವ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಅಂದರೆ, ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡೋಕ್ಕೆ ಹೋಗ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿನ ಯೂನಿವರ್ಸಿಟಿಗಳಲ್ಲೇ ಯಾವ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಆ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳು, ಪ್ಲಾನ್ಗಳೆಲ್ಲವೂ ಕೂಡ ಆಗ್ತಾ ಇದೆ. ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಒಪ್ಪಂದಗಳು ಆ ದೇಶದ ಯೂನಿವರ್ಸಿಟಿಗಳ ಜೊತೆ ಇರೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ನಿರ್ಧಾರಗಳನ್ನು ಕೈಗೊಂಡು ಈಗ ಅಧಿಕೃತವಾಗಿ ಈ ಘೋಷಣೆಯನ್ನು ಕಾನ್ಪುರ ಯೂನಿವರ್ಸಿಟಿ ಕೂಡ ಮಾಡಿರುವಂಥದ್ದು. ಅರುಣ್, ಓಕೆ, ಇನ್ನೂ ಇದಾವ ವಿವಿಗಳು ಅವ್ರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿರುವಂಥ ವಿವಿಗಳು? ಅರುಣ್, ಇರ್ಬೋದು. ಇನ್ನೂ ಕೆಲವೊಂದಷ್ಟು ಯೂನಿವರ್ಸಿಟಿಗಳು ಕೇವಲ ಟರ್ಕಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳ ಯೂನಿವರ್ಸಿಟಿಗಳ ಜೊತೆಗೆ ಸಾಮಾನ್ಯವಾಗಿ ಒಪ್ಪಂದಗಳನ್ನು ಮಾಡ್ಕೊಂಡಿರ್ತವೆ. ಹಂತವಾಗಿ ಮೊನ್ನೆ ಅಷ್ಟೇ ಜೆಎನ್ಯು ಆಯಿತು, ಅದಾದ ಬಳಿಕ ಕಾನ್ಪುರ ಈಗ ಅಂದರೆ ಆ ಕೆಲಸವನ್ನು ಮಾಡಿರುವಂಥದ್ದು. ಅದಾದ ಬಳಿಕ ಈಗ ಬೇರೆ ಯೂನಿವರ್ಸಿಟಿಗಳು ಇದ್ರೂ ಕೂಡ ಅವು ಕೂಡ ಘೋಷಣೆಯನ್ನು ಮಾಡುವಂಥ ಸಾಧ್ಯತೆಗಳಿದೆ. ಬಟ್ ಅಧಿಕೃತವಾಗಿ ಎಷ್ಟು ಯೂನಿವರ್ಸಿಟಿಗಳು ಟರ್ಕಿಯ ಜೊತೆ ಯೂನಿವರ್ಸಿಟಿಗಳ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕಿಲ್ಲ. ಬಟ್ ಆದರೆ ಆ ರೀತಿಯಾಗಿ ಒಪ್ಪಂದಗಳನ್ನು ಮಾಡ್ಕೊಂಡಿದ್ರೆ ಹಂತವಾಗಿ ಅವು ಕೂಡ ತಮ್ಮ
ನಿರ್ಧಾರಗಳನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಅವು ಕೂಡ ಕಂಪ್ಲೀಟ್ ಆಗಿ ಅವೆಲ್ಲವನ್ನ ಕೂಡ ವಿರೋಧ ಮಾಡಿ ಅವು ಕೂಡ ಈಗಿರುವಂಥ ಏನು ಕಾನ್ಪುರ ಯೂನಿವರ್ಸಿಟಿ, JNU ಯೂನಿವರ್ಸಿಟಿಯ ತರವೇ ತಮ್ಮ ನಿರ್ಧಾರಗಳನ್ನು ಕೂಡ, ತಮ್ಮ ನಿಲುವನ್ನು ಕೂಡ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಅರುಣ್.